ಸೋನಿಯಾ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರು ಬರೋದಿಲ್ಲ. ಇನ್ನು ಎಲ್ಲ ವರ್ಕಿಂಗ್ ಕಮಿಟಿ ಸದಸ್ಯರುಗಳು ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಎಲ್ಲ ರಾಜ್ಯದ PCC ಅಧ್ಯಕ್ಷರುಗಳು, CLP ನಾಯಕರುಗಳು, ಈಗ ತಾನೇ ತಾವು ನೋಡಿದ್ರಿ ತೆಲಂಗಾಣದ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಅಶೋಕ್ ಗೆಹ್ಲೋಟ್ ಅವರು, ಬಘೇಲ್ ಅವರು, ಆಮೇಲಿಂದ ಅವರೆಲ್ಲರೂ ಕೂಡ ಬಂದಿದ್ದಾರೆ. AICC ಫಂಕ್ಷನರೀಸು ಮುಕುಲ್ ವಾಸ್ನಿಕ್ ಬಂದಿದ್ದಾರೆ ಮತ್ತು ಬೇರೆ ಬೇರೆ ಸೀನಿಯರ್ ಲೀಡರ್ಸು, ಭೂಪೇಂದರ್ ಹೂಡಾ ಅವರು ಹರಿಯಾಣದಿಂದ, ಅವರೆಲ್ಲರೂ ಬಂದಿದ್ದಾರೆ. ಹೌದು, ಕಾರಣ ಗೊತ್ತಿಲ್ಲ ನಮಗೆ, ಕಾರಣ ಗೊತ್ತಿಲ್ಲ. ಪೊಲೀಸ್ನವರೆಲ್ಲ ನೋಡ್ಕೊಳ್ತಾರೆ ಅದನ್ನು. ಅವರು ಆರೋಪ ಪ್ರತ್ಯಾರೋಪಗಳು ಇರೋದೇ, ಅದನ್ನೆಲ್ಲವನ್ನು ಕೂಡ ಪೊಲೀಸ್ ನಿಭಾಯಿಸುತ್ತೆ. ಪೊಲೀಸ್ನವರು ಈಗಾಗಲೇ ಕಮಿಷನರು ಕ್ರಮ ತಗೊಂಡಿದ್ದಾರೆ. ಅವ್ರನ್ನ ನಿನ್ನೆ ಇಮಿಡಿಯೇಟಾಗಿ ಅವರು 3 ಜನ ಯಾರ ಮೊಟ್ಟೆಗಳನ್ನ ಹೊಡೆದಿದ್ರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ, ನಾನು ಹೇಳಿದ್ನಲ್ರಿ, ತನಿಖೆ ಮಾಡ್ತಾರೆ. ಆರೋಪ ಅಷ್ಟೇ ಅಲ್ವಾ, ತನಿಖೆ ಮಾಡ್ತಾರೆ. ಈ ಸಮಾವೇಶದ ಬಗ್ಗೆ ಬಿಜೆಪಿ ಭಾಳ ಟೀಕೆ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇದು ಸರ್ಕಾರಿ ಇದರಲ್ಲಿ ಹಣದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪ. ನಾವು ಸರ್ಕಾರಿ ಕಾರ್ಯಕ್ರಮವನ್ನೇ ಬೇರೆ ಮಾಡಿದ್ದೇವೆ. ಗಾಂಧಿ ಸ್ಟ್ಯಾಚ್ಯೂವನ್ನು ಸುವರ್ಣಸೌಧದಲ್ಲಿ ಇನ್ಸ್ಟಾಲ್ ಮಾಡೋದು ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳನ್ನು, ಎಲ್ಲ ಸದಸ್ಯರನ್ನು ಕರೆದಿದ್ದೇವೆ. ಅದು DPRನವರೇ ಮಾಡ್ತಾರೆ, ಸರ್ಕಾರ ಮಾಡೋರು, ಸರ್ಕಾರದ ಕಾರ್ಯಕ್ರಮ. ಇಲ್ಲಿದು ಪಕ್ಷದ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಬಂದು 1924ರಲ್ಲಿ ಅಧಿವೇಶನವನ್ನು ಮಾಡಿ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದರ ನೆನಪಿಗಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಸುಮ್ಮನೆ ಏನು ತಮಾಷೆಗೆ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ವರ್ಕಿಂಗ್ ಕಮಿಟಿ ಕೂಡ ಭೇಟಿ ಮಾಡಿ ಅವರು ಕೆಲವು ನಿರ್ಣಯಗಳನ್ನು ದೇಶದ ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ, ಡೆಮೋಕ್ರಸಿಯ ದೃಷ್ಟಿಯಿಂದ, ಏನು ಇವತ್ತು ಸಂವಿಧಾನಕ್ಕೆ ಒಂದು ರೀತಿಯ ಏನು ಸಂವಿಧಾನವನ್ನೇ ನಾವು ಬದಲಾಯಿಸ್ತೀವಿ ಎನ್ನುವಂಥ ಮಾತುಗಳನ್ನು ಕೇಳಿದ್ದು, ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಂದಿನ ಮಹಾತ್ಮ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೂ ಕೂಡ ಈಗಿನ ಕಾಂಗ್ರೆಸ್ಗೂ ತುಂಬಾನೇ ವ್ಯತ್ಯಾಸವಿದೆ ಅಂತಂದು ಆರೋಪ. ಯಾರು ಹೇಳಿದ್ರಂಗಂತ? ಬಿಜೆಪಿ. ಆದರೆ ಕಾಂಗ್ರೆಸ್ನವ್ರು ನಾವು ಹೇಳ್ತೀವಿ ಯಾವ ವ್ಯತ್ಯಾಸ ಇಲ್ಲ ಅಂತ. ಬಿಜೆಪಿಯವರು ಅದನ್ನೇ ಹೇಳ್ಬೇಕಲ್ಲ, ಬೇರೆ ಇನ್ನೇನು ಹೇಳ್ತಾರೆ? ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಸರ್ ಪ್ರಭಾಕರ್ ರೆಡ್ಡಿ ಅಂತ ರೌಡಿ ಶೀಟರ್ಗೆ ಸನ್ಮಾನ ಮಾಡಿ ನಿಮ್ಮ ಆ ಪೊಲೀಸ್ ಸ್ಟೇಷನ್ ಸಿಬ್ಬಂದಿನೇ ದೂರ ಕೊಟ್ಟಿರೋದು ಸರ್. ಅದೇನು ವಿಚಾರ ಮಾಡ್ತೀನಿ, ಯಾಕೆ ಮಾಡಿದ್ದಾರೆ ನೋಡ್ರಿ, ಯಾತಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅನೇಕ ಸಂದರ್ಭದಲ್ಲಿ ಅವರು ನಾನು ರೌಡಿಸಮ್ ಬಿಟ್ಬಿಟ್ಟು ನಾನು ಸಮಾಜಕ್ಕೆ ಒಳ್ಳೆಯವನಾಗ್ತೀನಿ ಅಂತ ಹೇಳುವಾಗ ಕರೆದು ಅವರಿಗೆ ಒಳ್ಳೆ ಅದು ವಿಚಾರಿಸ್ತೀನಿ, ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಆಸ್ಪತ್ರೆಗೆ ಈ ಮೊಟ್ಟೆ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದುವರೆಗೆ ಹೋಗಿ ಈಗ ಸಂಸದ ಮಂಜುನಾಥ್ ಅವರು ಟ್ರೀಟ್ಮೆಂಟ್ ಮಾಡಿರುವಂಥದ್ದು. ಯಾವುದೇ ಒಬ್ಬ ಸಂಸದರಾಗಿ ಮತ್ತು ಅವರಲ್ಲಿ ಯಾವುದೇ ಈ ಸದ್ಯದ ಮಟ್ಟಿಗೆ ಯಾವುದೇ ಹಾಸ್ಪಿಟಲ್ಗೆ ಅವ್ರಿಗೆ ಸಂಬಂಧ ಇಲ್ಲ. ಯಾರು ಬೇಕಾಬಿಟ್ಟಿಯಾಗಿ ಅಲ್ಲಿ ಹೋಗ್ಬೋದಾ ಅನ್ನೋ ಒಂದು ವಿಚಾರಗಳು ಚರ್ಚೆ ಆಗ್ತದೆ. ಒಬ್ಬ ಡಾಕ್ಟರ್ ಆಗಿ ಅವರ ಪಕ್ಷ ಅಲ್ವಾ, ಭಾರತೀಯ ಜನತಾ ಪಾರ್ಟಿಗೆ ಅವರು ಈಗ ಅವ್ರ ಜೊತೆಯಲ್ಲಿದ್ದಾರಲ್ವಾ, ಅದಕ್ಕೇನೋ ಹೋಗಿರ್ಬೋದು.